ನಮಸ್ತೆ, ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅಂದರೆ 25th ಜೂನು. ತರಕಾರಿ ಎಲ್ಲ ಬಂದಿತ್ತು. ಸರಿ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹೀರೆಕಾಯಿ, ಬೀನಿಸು, ಟೊಮೊಟೊ ಹಾಗೆ ಹಸಿಮೆಣ್ಸಿನ್ಕಾಯಿ. ಯಾಕೋ ಹೀರೆಕಾಯಿ ಬಸ್ಸಾಂಬಾರು ತಿನ್ನಬೇಕು ಅಂತ ಅನಿಸ್ತಾಯಿತ್ತು. ಸರಿ, ಹಾಗಾಗಿ ಹೀರೆಕಾಯಿ ಚೆನ್ನಾಗಿತ್ತು, ತೊಗೊಂಡೆ. ಒಂದು 3/4 kg ಅಷ್ಟು. ಟೊಮೊಟೊ ರೇಟೆಲ್ಲ ಕಮ್ಮಿ ಆಗಿತ್ತು. ಟೊಮೊಟೊ kg 20 ರೂಪಾಯಿ ಅಂತ ಹೇಳಿದ್ರು. ಹಾಗೆ ಹೀರೆಕಾಯಿ 3/4 kg 40 ರೂಪಾಯಿ ಕೊಟ್ಟು ತೊಗೊಂಡೆ. ತರಕಾರಿ ಮತ್ತು ಸೊಪ್ಪನ್ನೆಲ್ಲ ನಾಳೆ ಏನಾದರೂ ಸಾಂಬಾರು ಮಾಡಬೇಕು ಅಂತಿದ್ರೆ ಆವಾಗ ನೋಡಿ ಫ್ರೆಶ್ ಆಗಿದ್ರೆ ಮಾತ್ರ ತೊಗೊಳ್ತೀನಿ. ಕೆಲವೊಂದನ್ನು ಮಾತ್ರ ಅಂದರೆ ಕ್ಯಾರೆಟು, ಬೀನಿಸು ಮತ್ತು ದಪ್ಪ ಮೆಣಸಿನ್ಕಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ಮಾತ್ರ ಎಮರ್ಜೆನ್ಸಿಗೆ ತೊಗೊಂಡಿಟ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ ನಾನು. ಇನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗ್ ಇದು. 26th ಜೂನು ಬೆಳಿಗ್ಗೆ ಟೈಮು 9 ಗಂಟೆ. ಸರಿ, ತಿಂಡಿ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ. ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇನೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ. ಎಲ್ಲರಿಗೂ ಅಷ್ಟೇನೆ 4 ಜನಕ್ಕೂ. ಬೆಳಗ್ಗೆ ಸಂಜೆ 2 ಟೈಮ್ ಮಾಡಿಕೊಟ್ರು ಸಹ ತಿಂತೀವಿ, ಅಷ್ಟೊಂದು ಇಷ್ಟ ಉಪ್ಪಿಟ್ಟು. ಅದರಲ್ಲೂ ನನ್ನ ಮಗಳಿಗಂತೂ ಮಸಾಲೆ ಉಪ್ಪಿಟ್ಟು ಅಂತಂದರೆ ತುಂಬ ಇಷ್ಟ. ಅವಳು ವಾರದಲ್ಲಿ ಬೇಕಾದ್ರೆ 4-5 ದಿನ ಮಾಡಿಕೊಟ್ರು ತಿಂತಾಳೆ ಉಪ್ಪಿಟ್ಟನ್ನ, ಅಷ್ಟೊಂದು ಇಷ್ಟ. ಸೊ ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಇವಳು ನನ್ನ ಮಗಳು, ಅಮ್ಮ ನಾನೇ ಮಾಡ್ತೀನಿ ಉಪ್ಪಿಟ್ಟನ್ನ ಅಂತ ಹೇಳಿದ್ಲು. ಸರಿ ಆಯಿತು ಮಾಡು ಅಂತ ಅವಳಿಗೆ ಬಿಟ್ಟಿದ್ದೆ. ಅವಳು ಹೇಗೂ ಕಲ್ತಂಗೆ ಆಗುತ್ತೆ ಅಂತ ಹೇಳಿ 1-2 ಸಲ ಮಾಡಿದ್ಲು ಉಪ್ಪಿಟ್ಟನ್ನ. ಒಂದು ಸಲ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ, ಇನ್ನೊಂದು ಸಲ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಈ ಸತನೂ ಆಯಿತು ನೀನೇ ಮಾಡು ಅಂತ ಹೇಳಿದೆ. ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು ಮಾತ್ರ. ನಾನು ಮಸಾಲ ಉಪ್ಪಿಟ್ಟು ಮಾಡಿದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಮಸಾಲಗಳನ್ನ ಆ್ಯಡ್ ಮಾಡ್ತೀನಿ, ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ. ಇವಳು ಇವತ್ತು ಬಿರಿಯಾನಿ ಮಸಾಲಾನ ಹಾಕಿ ಉಪ್ಪಿಟ್ಟು ಮಾಡಿದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನಿಮ್ಗೇನಾದರೂ ಈ ರೆಸಿಪಿ ಬೇಕು ಅಂತ ಅಂದರೆ ನಂಗೆ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಈ ರೆಸಿಪಿನ ಮಾಡ್ತೀನಿ. ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು ಮಾತ್ರ. ಅದರಲ್ಲೂ ಇವಳಿಗೇನು ಇಷ್ಟನೋ ಆ ರೆಸಿಪಿಗಳನ್ನೆಲ್ಲ ಚೆನ್ನಾಗಿ ಕಲಿತಾಳೆ. ಇವಳಿಗೆ ಮಾಡೋಕ್ಕೆ ಬರೋದು ಎರಡೇ, ಒಂದು ಉಪ್ಪಿಟ್ಟು, ಚಿತ್ರಾನ್ನ ಮಾಡ್ತಾಳೆ, ಒಂದು ಮ್ಯಾಗಿ ಮಾಡ್ಕೊಳ್ತಾಳೆ ಎಮರ್ಜೆನ್ಸಿಗೆ ಅಂತಂದರೆ. ಮತ್ತು ನಮ್ಮ ಮನೆಯವರು ಹೇಳ್ತಿದ್ಲು, ಇನ್ನು ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾಳಲ್ವ ಎಮರ್ಜೆನ್ಸಿಗೆ ಅಂತ ಇವಳಿಗೂ ಎಲ್ಲ ಸ್ವಲ್ಪ ಅಡುಗೆ ಮತ್ತು ತಿಂಡಿಗಳನ್ನೆಲ್ಲ ಕಳಿಸು ಅಂತ ಹೇಳಿ. ಹಾಗಾಗಿ ಹೇಳ್ಕೊಡ್ತಾ ಇದೆ ಈಗೀಗ ಮಾಡು ಅಂತ ಹೇಳಿ ಉಪ್ಪಿಟ್ಟನ್ನ. ಅದರಲ್ಲೂ ಇವಳಿಗೆ ಮಸಾಲ ಸಾಂಬಾರು ಅಥವಾ ಈ ಥರ ಉಪ್ಪಿಟ್ಟಿಗೆಲ್ಲ ಮಸಾಲ ಹಾಕಿ ಮಾಡೋದು, ಮತ್ತು ಮ್ಯಾಗಿಗೂ ಅಷ್ಟೇನೆ ಎಲ್ಲದಕ್ಕೂ ಮಸಾಲ ಹಾಕಿ ಮಾಡ್ಕೊಳ್ತಾಳೆ. ಒಂದು ಸ್ವಲ್ಪ ಖಾರ ಕಮ್ಮಿ ಆದರೂ ಅಷ್ಟೇನೆ ಊಟ ಮಾಡಲ್ಲ ಇವಳು, ಖಾರ ಜಾಸ್ತಿ ಇರಬೇಕು. ನಾನೇನಾದರೂ ಉಪ್ಪಿಟ್ಟು ಮಾಡಿದ್ರೆ ಮಸಾಲೆ ಎಲ್ಲ ಸ್ವಲ್ಪ ಕಮ್ಮಿ ಹಾಕ್ತೀನಿ. ಅದಕ್ಕೆ ಅಮ್ಮ ನಾನೇ ಮಾಡ್ತೀನಿ ಅಮ್ಮ ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿ ಅಂತ ಹೇಳಿ ಇವಳೇ ಮಾಡ್ತಾಯಿದ್ಲು ಉಪ್ಪಿಟ್ಟನ್ನ. ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಇದಾಗಿತ್ತು, ಮಸಾಲ ಉಪ್ಪಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಅದೇ ಅಂತಿದ್ಲು, ಅಮ್ಮ ಇದಕ್ಕೆ ಏನಂತ ಹೆಸರು ಕೊಡೋಣ ಅಮ್ಮ, ಮಸಾಲ ಉಪ್ಪಿಟ್ಟು ಅಂತ ಹೇಳೋಣವಾ ಅಥವಾ ಬಿರಿಯಾನಿ ಮಸಾಲ ಉಪ್ಪಿಟ್ಟು ಅಂತ ಹೇಳೋಣವಾ ಅಮ್ಮ ಅಂತ ಹೇಳ್ತಿದ್ಲು. ಹಾಗೆ ನನ್ನ ಮಗಳು ಮಾಡಿರೋ ಉಪ್ಪಿಟ್ಟು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಒಂದು ಸಲ ಟ್ರೈ ಮಾಡಿ ಅಂತ ಮಾತ್ರ ಹೇಳ್ತೀನಿ ನಾನು ಡೆಫಿನೆಟ್ಲಿ. ನನಗೂ ಅನ್ನಿಸ್ತೈತೆ ಈ ರೆಸಿಪಿನ ನಾನು ಒಂದು ಸಲ ರೆಸಿಪಿ ಚಾನಲಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಅಂತ ಹೇಳಿ. ಸದ್ಯದಲ್ಲೇ ನಾನು ಈ ರೆಸಿಪಿ ಚಾನಲಲ್ಲಿ ಹಾಕ್ತೀನಿ ಈ ರೆಸಿಪಿನ. ನನ್ನ ಮಗಳದ್ದು ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಾವು ತಿಂಡಿ ಅಥವಾ ಊಟ ಮಾಡಬೇಕಾದ್ರೆ ಇಲ್ಲೇ ಬಾಲ್ಕನಿಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಹೊರಗಡೆ ಎಲ್ಲ ನೋಡ್ತಾ ಊಟ ಅಥವಾ ತಿಂಡಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮತ್ತು ಮಧ್ಯಾಹ್ನ ಆ ಹೀರೆಕಾಯಿ ತೊಗೊಂಡಿದ್ನಲ್ಲ, ಹೀರೆಕಾಯಿ ಬೇಳೆ ಬಸ್ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಇದನ್ನು ರೆಸಿಪಿ ಚಾನಲಲ್ಲಿ ಹಾಕೋಣ ಅಂತ ಹೇಳಿ. ಒಂದು ಮಿಸ್ಟೇಕ್ ಏನಾಯಿತು ಅಂತಂದರೆ, ನಾನು ಮೈಸೂರು ದಾಲ್ನ ಹಾಕ್ಬಿಟ್ಟಿದ್ದೆ ಬಸ್ಸಾಂಬಾರು ಮಾಡೋಕ್ಕೆ ಅಂತ ಹೇಳಿ. ಅದು ತುಂಬ ಬೆಂದೋಗ್ಬಿಟ್ಟಿತ್ತು. ನಾನು ಬಸ್ಸಾಂಬಾರು ಮಾಡೋದಕ್ಕೆ ಬೇಳೆನ ಪಾತ್ರೆಯಲ್ಲೇ ಬೇಯಿಸ್ಕೊಂಡು ಮಾಡೋದು. ಆದ್ರೂ ಆ ಹೀರೆಕಾಯಿ ಕಟ್ ಮಾಡ್ಕೊಂಡು ಬರೋ ಅಷ್ಟೊತ್ತಲ್ಲೇ ಬೆಂದೋಗ್ಬಿಟ್ಟಿತ್ತು. ಸರಿ, ಇನ್ನೇನು ರೆಸಿಪಿನ ಹಾಕೋದು ಚೆನ್ನಾಗಿ ಬರಲ್ಲ ಅಂತ ಹೇಳಿ ಇನ್ನೊಂದು ಸಲ ಯಾವಾಗಾದರೂ ರೆಸಿಪಿನ ಹಾಕೋಣ ಅಂತ ಹೇಳಿ ಹಾಗೆ ಬಸ್ಸಾಂಬಾರು ಮಾಡಿಕೊಂಡೆ. ಆಮೇಲೆ ಗೊತ್ತಾಯಿತು ಬಸ್ಸಾಂಬಾರುಗಳಿಗೆಲ್ಲ ಯೆಲ್ಲೋ ಕಲರ್ ಬೇಳೆ ಬರುತ್ತಲ್ಲ ದಪ್ಪ, ಅದನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ.
ಆದರೂ ಏನು ಪರವಾಗಿಲ್ಲ, ಚೆನ್ನಾಗೇ ಬಂದಿತ್ತು ಸಾಂಬಾರು ಪಲ್ಯ ಎಲ್ಲನೂ. ಮುಂದೆ ತೋರಿಸಿದ್ದೀನಿ ನೋಡಿ. ಸ್ವಲ್ಪ ಬೇಳೆ ಕದ್ರೋಗ್ಬಿಟ್ಟಿತ್ತು ಅಷ್ಟೇನೆ. ಅದು ಬಿಟ್ಟರೆ ಇನ್ನು ಹೀರೆಕಾಯಿ ಬೇಯಿಸ್ಕೊಂಡಿರೋಂಥ ಕನ್ಸಿಸ್ಟೆನ್ಸಿ ಮತ್ತು ಸಾಂಬಾರು ಪಲ್ಯ ಎಲ್ಲ ಚೆನ್ನಾಗಿ ಬಂದಿತ್ತು. ನಾನು ಹೀರೆಕಾಯಿ ಬಸ್ಸಾಂಬಾರನ್ನ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಹಸಿಮೆಣ್ಸಿನ್ಕಾಯಿನ ನಾವು ಎಣ್ಣೆಲಿ ಫ್ರೈ ಮಾಡಿ ಹಾಕೋದ್ರಿಂದ ಅಷ್ಟೊಂದು ಗ್ಯಾಸ್ಟ್ರಿಕ್ ಏನು ಆಗಲ್ಲ. ಬೇಕಾದ್ರೆ ನೀವು ಹೀರೆಕಾಯಿ ಬಸ್ಸಾಂಬಾರನ್ನ ಬೇಳೆ ಸಾಂಬಾರು ಪುಡಿ ಹಾಕಿ ಸಹ ಮಾಡ್ಕೋಬೋದು, ಅದು ಟೇಸ್ಟಿಯಾಗಿರುತ್ತೆ. ಫೈನಲಿ ಹೀರೆಕಾಯಿ ಬೇಳೆ ಬಸ್ಸಾಂಬಾರು ರೆಡಿಯಾಗಿದೆ. ಸಾಂಬಾರು, ಪಲ್ಯ, ಅನ್ನ 3 ರೆಡಿಯಾಗಿದೆ. ರಾಗಿ ಹಿಟ್ಟಿದ್ದಿದ್ರೆ ಮುದ್ದೆ ಮಾಡ್ತಾಯಿದ್ದೆ, ಖಾಲಿ ಆಗಿಬಿಟ್ಟಿತ್ತು. ಅಡುಗೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮು 2:30 ಆಗಿಬಿಟ್ಟಿತ್ತು. ನನಗೂ ತುಂಬ ಹೊಟ್ಟೆ ಹಸಿತಿತ್ತು. ಸರಿ ಊಟ ಮಾಡೋಣ ಅಂತ ಹೇಳಿ ನಾನು ಮಾಡ್ಕೊಳ್ತಿದ್ದೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮಂಜುಳಾ ವಿನೋದ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ ಚಾನಲಲ್ಲಿ. ಬಾಯ್.